ಯಲಹಂಕ ಕ್ಷೇತ್ರ ಆವಲಹಳ್ಳಿ ಗ್ರಾಮದ ಶ್ರೀ ವೈದ್ಯ ರೈತ ಯುವಕರ ಸಂಘದ ಆಶ್ರಯದಲ್ಲಿ 54ನೇ ವರ್ಷದ ಗಣಪತಿ ಹಬ್ಬದ ವಾರ್ಷಿಕೋತ್ಸವದ ಪ್ರಯುಕ್ತ ಶ್ರೀ ವಿಶ್ವನಾಥೇಶ್ವರ ಸ್ವಾಮಿ ಹಾಗೂ ಬಸವಣ್ಣ ದೇವಾಲಯದ ಆವರಣದಲ್ಲಿ ವಿಘ್ನೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು, ಇದರ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ದಿನಾಂಕ 27/8/2025 ಬುಧವಾರ ಬೆಳಗ್ಗೆ 11:30ಕ್ಕೆ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆಯೊಂದಿಗೆ ಪೂಜೆ ಪ್ರಾರಂಭವಾಯಿತು. ನಂತರ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಸೇರಿದಂತೆ ಪೂಜಾ ಕೈಂಕರ್ಯಗಳು ಹಾಗೂ ಮಹಾಮಂಗಳಾರತಿ ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ಸ್ವಾಮಿಯ ದರ್ಶನ ಪಡೆದರು. ಎಲ್ಲರಿಗೂ ತೀರ್ಥ ಪ್ರಸಾದ ವಿನಿಯೋಗದ ಜೊತೆಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಪ್ರತಿದಿನ ಸಂಜೆ 7:30ಕ್ಕೆ ಶ್ರೀ ವಿನಾಯಕನಿಗೆ ಭಕ್ತಾದಿಗಳಿಂದ ಪೂಜಾ ಕಾರ್ಯಕ್ರಮವಿದ್ದು, ಪೂಜೆಯನ್ನು ಸಲ್ಲಿಸಲು ಇಚ್ಛಿಸುವ ಭಕ್ತಾದಿಗಳು ಒಂದು ದಿನ ಮುಂಚಿತವಾಗಿ ಸಂಘದ ಕಾರ್ಯಕರ್ತರಿಗೆ ತಿಳಿಸಲು ಕೋರಲಾಗಿದೆ. ಪ್ರತಿನಿತ್ಯ ವಿನಾಯಕನ ಸನ್ನಿಧಾನದಲ್ಲಿ ವಿಶೇಷವಾದ ಭಜನೆ, ನಾದಸ್ವರ, ವಾದ್ಯಗೋಷ್ಠಿ ಮತ್ತಿತರ ರಸಸಂಜೆಯ ಕಾರ್ಯಕ್ರಮಗಳು ಇರುತ್ತವೆ. ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ಸಂಘದ ಸದಸ್ಯರು ಮನವಿ ಮಾಡಿದ್ದಾರೆ. ದಿನಾಂಕ 6/9/2025 ಶನಿವಾರ ಸಂಜೆ 5 ಗಂಟೆಗೆ ಶ್ರೀ ವರಸಿದ್ಧಿ ವಿನಾಯಕನಿಗೆ ವಿಶೇಷವಾದ ಹೂವಿನ ಮತ್ತು ವಿದ್ಯುತ್ ದೀಪಾಲಂಕಾರಗಳ ವೈಭವದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಿಜೃಂಭಣೆಯಿಂದ ವಿನಾಯಕನ ಉತ್ಸವ ಹಾಗೂ ವಿಸರ್ಜನಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ವೈದ್ಯ ರೈತ ಯುವಕ ಸಂಘದ ವತಿಯಿಂದ ಆವಲಹಳ್ಳಿ ಗ್ರಾಮದಲ್ಲಿ ಇಂದು ನಾವು 54ನೇ ವರ್ಷದ ಗಣೇಶ ಪ್ರತಿಷ್ಠಾಪನೆ ವಾರ್ಷಿಕೋತ್ಸವವನ್ನು ಮತ್ತು ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಗಣೇಶೋತ್ಸವ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಎಲ್ಲ ಜನಗಳು ಒಗ್ಗಟ್ಟಾಗಲಿ, ಒಂದು ಕಡೆ ಸೇರಲಿ ಅಂತೇಳಿ ಬಾಲಗಂಗಾಧರನಾಥ್ ತಿಲಕ್ ಅವರು ಶುರು ಮಾಡಿದ್ರು. ಆ ಕಾರಣದಿಂದ ನಮ್ಮ ಹಿಂದೂ ಧರ್ಮದಲ್ಲಿ ಈ ಗಣೇಶೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಇಂದು ನಮ್ಮ ಗ್ರಾಮದಲ್ಲೂ ಸಹ ಭಾರಿ ಚೆನ್ನಾಗಿ ವಿಜೃಂಭಣೆಯಿಂದ ಬೀದಿಗಳಲ್ಲೆಲ್ಲ ಮೆರವಣಿಗೆ ಮಾಡಿ ವಿಸರ್ಜನೆಯನ್ನು ಮಾಡ್ತೀವಿ. ಈ ಗಣೇಶೋತ್ಸವಕ್ಕೆ ಈ ಸರ್ಕಾರ ಸಿಕ್ಕಾಪಟ್ಟೆ ಕಂಡೀಷನ್ಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಯಾವುದೇ ಧ್ವನಿವರ್ಧಕ ಬಳಸಬಾರ್ದು ಮತ್ತು ಯಾವುದೇ ರೀತಿಯಾದಂಥ ಪ್ರೋಗ್ರಾಮ್ಗಳು ಮಾಡಬಾರ್ದು ಅಂತೆಲ್ಲ ಸರ್ಕಾರ ನಿರ್ಬಂಧನೆ ಇರ್ತದೆ. ಅದೆಲ್ಲ ತೆರವು ಮಾಡಬೇಕು. ನಮ್ಮ ಹಿಂದೂಗಳಿಗೆ ನಮ್ಮ ಆಚರಣೆನ ಮಾಡಲಿಕ್ಕೆ ಅನುಮತಿಯನ್ನು ನೀಡಬೇಕು. ಮತ್ತು ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಎಲ್ಲ ಜನಗಳಿಗೂ ಗಣೇಶನ ಮತ್ತು ಗೌರಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಗಣೇಶೋತ್ಸವದ ಅಂಗವಾಗಿ? ಗಣೇಶೋತ್ಸವದ ಪ್ರಯುಕ್ತ ಇವತ್ತು ಪ್ರತಿಷ್ಠಾಪನೆ ಮತ್ತು ಪ್ರತಿದಿನ ಭಜನೆ ಕಾರ್ಯಕ್ರಮ ಇರ್ತದೆ. 4ನೇ ತಾರೀಕು ಕಡಬಗೆರೆ ಮುನ್ರಾಜು ಅವರಿಂದ ಸುಗಮ ಸಂಗೀತ ಕಾರ್ಯಕ್ರಮ ಇರ್ತದೆ. 6ನೇ ತಾರೀಕು ಭಾರಿ ವಿಜೃಂಭಣೆಯಿಂದ ಎಲ್ಲ ಸಂಗೀತ ಮತ್ತು ಎಲ್ಲ ಕಲಾ ತಂಡಗಳ ನೃತ್ಯದೊಂದಿಗೆ ಮುಖ್ಯ ಬೀದಿಗಳಲ್ಲಿ ಸಂಚಾರ ಮಾಡಿ ವಿಸರ್ಜನೆಯನ್ನು ಹಮ್ಮಿಕೊಂಡಿದ್ದೇವೆ. ತುಂಬ ಚೆನ್ನಾಗಿರ್ತದೆ, ಎಲ್ಲ ಭಾಗವಹಿಸಬೇಕು. ನಾನು ಗೊತ್ತಾಯಿತು. ಮೊದಲು ಡಾಕ್ಟರ್ ಶ್ರೀನಿವಾಸ್ ಅಂತ ಇದ್ದರು, ಅವರು ವೈದ್ಯರಾಗಿದ್ದರು. ಅವರು ಇದು ಸಂಘನ ಪಟ್ಟು ಉದ್ಘಾಟನೆ ಮಾಡಿದರು. ಹಾಗಾಗಿ 54 ವರ್ಷದಿಂದ ಇದುವರೆಗೂ ಇಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಮುಂಜಾನೆ ಚೆನ್ನಾಗಿ ಮಾಡಿದೆ ಅಂತ ಎಲ್ಲರಿಗೂ ಹಾರೈಸ್ತಾ ಇದ್ದೀವಿ. ಅನೇಕ ದೇಶಗಳಲ್ಲಿ ವರಸಿದ್ಧಿ ವಿನಾಯಕನ ಚತುರ್ಥಿಯನ್ನು ಎಲ್ಲ ಕಡೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮೂರಲ್ಲೂ ಸಹ ಆವಲಹಳ್ಳಿಯಲ್ಲೂ ಸಹ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಇದು ಸತತವಾಗಿ 54 ವರ್ಷಗಳಿಂದ ನಿರಂತರವಾಗಿ ಈ ಗಣೇಶ ಚತುರ್ಥಿ ಆವಲಹಳ್ಳಿಯಲ್ಲಿ ನಡ್ಕೊಂಬಂದಿದೆ. ಈ ಸಂದರ್ಭದಲ್ಲಿ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ಗಣೇಶ ಒಳ್ಳೆಯದನ್ನು ಮಾಡಲಿ. ವಿಶೇಷವಾಗಿ ಏನು ನನಗನ್ನಿಸಿದ್ದೇನಪ್ಪ ಅಂದರೆ, ಈ ಗಣೇಶ ಚತುರ್ಥಿ ಭಾಳ ವಿಶೇಷವಾದ್ದು ಅಂದರೆ, ಏನು ನಮ್ಮ ಶ್ರದ್ಧೆಯ ಕೇಂದ್ರವಾದಂಥ ಧರ್ಮಸ್ಥಳ ಮಂಜುನಾಥೇಶ್ವರನ ಬಗ್ಗೆ ಅಪಪ್ರಚಾರ ಆಗಿತ್ತು. ಅದು ಶುದ್ಧ ಸುಳ್ಳು ಅನ್ನುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಆ ಒಂದು ಖುಷಿಯಲ್ಲಿ ಇವತ್ತು ವಿನಾಯಕ ಚತುರ್ಥಿಯನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ. ಈ ಹೋರಾಟಕ್ಕೆ ನಮ್ಮೂರಿಂದನೂ ಸಹ ಏನು ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಅನ್ನೋಂಥ ಹೋರಾಟ ಏನು ನಮ್ಮ ಹೆಮ್ಮೆಯ ಶಾಸಕರು ಕರೆದಿದ್ರು, ಅದಕ್ಕೆ ಹೈಯೆಸ್ಟ್ ಸಂಖ್ಯೆಯಲ್ಲಿ ನಮ್ಮೂರಿಂದ ಹೋಗಿದ್ವಿ. ಸುಮಾರು 34 ಜನ ಇಲ್ಲಿಂದ ಹೋಗಿದ್ವಿ. ಈ ಗಣೇಶ ಚತುರ್ಥಿ ಇಡೀ ಎಲ್ಲರಿಗೂ ಸಹ ಒಳ್ಳೇದು ಮಾಡಲಿ. ಆ ಧರ್ಮಸ್ಥಳದ ಮಂಜುನಾಥನ ಒಂದು ಪ್ರಭಾವದಿಂದ ಎಲ್ಲರೂ ಸಹ ಶಾಂತಿ ನೆಮ್ಮದಿಯನ್ನು ಸಿಗಲಿ ಅಂತೇಳಿ ಹಾರೈಸ್ತೇನೆ.